ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ದೇವೇಗೌಡರ ಕುಟುಂಬದ ಬಗ್ಗೆ, ಜೆಡಿಎಸ್ ಪಕ್ಷದ ಬಗ್ಗೆ ಅವ್ರು ಮಾತಾಡಿದ್ರೆ 2028 ವಿಧಾನಸಭಾ ಚುನಾವಣೆಯಲ್ಲಿ NDA ಅಭ್ಯರ್ಥಿನ ಹಾಕಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡಕ್ ನಾವೇ ಬರ್ತೀರಿ. ಅವರು ವಿದ್ಯಾವಂತರು, ನಾನು ಅವಿದ್ಯಾವಂತ. ಅವ್ರು ನಮ್ ಸವಾಲನ್ನ ಸ್ವೀಕಾರ ಮಾಡಿ, ಆದ್ನ ಗೆದ್ರೆ ಆದ್ನ ಮನೆ ಬಾಗ್ಲಲ್ಲಿ ನಾನು ವಾಚ್ಮನ್ ಕೆಲಸ ಮಾಡ್ತೀನಿ. ಆದ್ನ ಸೋತ್ರೆ ನಮ್ ಕುಮಾರಣ್ಣ ಮನೆ ಬಾಗ್ಲಲ್ಲಿ ಅವ್ರು ವಾಚ್ಮನ್ ಕೆಲಸ ಮಾಡ್ಬೇಕು. ಈ ಸವಾಲ್ ಸ್ವೀಕಾರ ಮಾಡ್ಲಿ. ಆತ ಗಂಡ್ಸಾದ್ರೆ ಈ ಸವಾಲ್ ನನ್ ಸ್ವೀಕಾರ ಮಾಡ್ಲಿ. NDA ಅಭ್ಯರ್ಥಿ ನಮಸ್ಕಾರ, ನಾನು ನಾಗೇಶ್ ರೆಡ್ಡಿ ಮಾತಾಡ್ತಿದ್ದೀನಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ. ನಾನು ಈಗ ತಾನೇ ಮಾಧ್ಯಮದಲ್ಲಿ ನೋಡಿದೆ, ಮಾನ್ಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ JDS ಶಾಸಕರು ನಮ್ಮ ಶಾಸಕ ಪ್ರದೀಪ್ ಈಶ್ವರಣ್ಣವ್ರ ಬಗ್ಗೆ ಟೀಕಾ ಪ್ರಹಾರ ಮಾಡಿದ್ದಾರೆ. ಅವರು ಕೆಲವೊಂದು ಪದ ಬಳಕೆ ಮಾಡಿದ್ದಾರೆ, ಏನು ಗಂಡಸ್ಥಾನ, ಆತನ ಈತನ ಅನ್ನೋದ ಪದ ಬಳಕೆ ಮಾಡಿದ್ದಾರೆ. ನಾನು ಶಿಡ್ಲಘಟ್ಟದ ಶಾಸಕ ರವಿಕುಮಾರ್ ಅವರಿಗೆ ಒಂದೇ ಹೇಳಕ್ಕೆ ಬಯಸ್ತೀನಿ, 2023 ಚುನಾವಣೆಯಲ್ಲಿ ಗಂಡಸ್ಥಾನ ಏನು ಅನ್ನೋದನ್ನು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಅವ್ರು ತೋರಿಸ್ಕೊಟ್ಟಿದ್ದಾರೆ. ನೀವೇನು ಅದ್ರ ಬಗ್ಗೆ ಟೀಕೆ ಮಾಡಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ತಗೊಳ್ಳೋಂಥ ಅವಶ್ಯಕತೆ ನಿಮ್ಗಿಲ್ಲ ಅನಿಸುತ್ತೆ. ಯಾಕಪ್ಪ ಅಂತಂದರೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಎಂಥ ವಿಕೆಟ್ ನೋಡಿದು ಅವರು ಶಾಸಕರಾಗಿದ್ದಾರೆ ಅಂತೇಳಿ. ಅದರಲ್ಲೇ ಗೊತ್ತಾಗುತ್ತೆ ಗಂಡಸ್ ಯಾರು ಅನ್ನ. ಅದು ನಿಮಗೆ ಗಂಡಸ್ಥಾನ ಹೇಳೋದ್ರ ಬಗ್ಗೆ ಏನು ಅನುಮಾನ ಇಲ್ಲ ಅಂತ ಅನ್ಕೋತೀನಿ. ಅದೇ ರೀತಿ ಸಣ್ಣ ಕಿವಿ ಮಾತು ನಿಮಗೆ, ಜಂಗಮಕೋಟೆ ಹತ್ರ ಇದೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಸಾಹೇಬರು 30 ಎಕರೆ ಜಮೀನನ್ನ ಖರೀದಿ ಮಾಡಿದ್ದಾರೆ. ಅದು ಯಾವ ಉದ್ದೇಶಕ್ಕೆ ಖರೀದಿ ಮಾಡೋರು ಅನ್ನೋದು ಜನಕ್ಕೆ ಗೊತ್ತಾಗಬೇಕಾಗಿದೆ. ಯಾಕಪ್ಪ ಅಂತಂದರೆ ಶಿಡ್ಲಘಟ್ಟ ಜಂಗಮಕೋಟೆ ಪಕ್ಕದಲ್ಲಿ ಈ ಜಮೀನು ವಿವಾದ, ಈ ರೈತರಿಗೆ ಅಕ್ವೈರ್ ಮಾಡ್ಕೊತಾ ಇದ್ದಾರೆ ಜಮೀನೆಲ್ಲ. ಹಾಗಾಗಿ ಇವ್ರಿಗೆ ಮೊದಲೇ ಗೊತ್ತಿತ್ತ ಅಲ್ಲಿ ಅಕ್ವೈರ್ ಮಾಡ್ಕೊತಿದ್ದಾರೆ ಅಂತಾಳೆ, ಅದಕ್ಕೆ ಜನರಿಗೆ ಮೋಸ ಮಾಡ್ಬೇಕಂತೇಳಿ ಇವ್ರು ಜಮೀನು ತೊಗೊಂಡ್ರ ಅಲ್ಲಿ ಅನ್ನೋದು ನನ್ನದೊಂದು ಪ್ರಶ್ನೆ. ಇನ್ನೊಂದೇನಪ್ಪ ಅಂತಂದರೆ, ಈ JDS ಶಾಸಕರು, ಈ ರವಿಕುಮಾರ್ ಸಾಹೇಬರು, ಕುಮಾರಣ್ಣವರು ಬಿಡದಿ ಹತ್ರ ತೋಟ ಇದು ಅಕ್ವೈರ್ ಮಾಡ್ತಾಯಿದ್ರೆ ಅಲ್ಲಿ ಮಾಡಬೇಡಿ ಅಂತ ಹೇಳ್ತಾರೆ. ಇದೇ JDSನವರು, ಇದೇ ಶಾಸಕರು. ಈ ಶಿಡ್ಲಘಟ್ಟ ಶಾಸಕರು ಜಂಗಮಕೋಟೆ ಪಕ್ಕದಲ್ಲಿರ್ತಕ್ಕಂಥ ಜಮೀನನ್ನ ಅಲ್ಲಿ ಅಕ್ವೈರ್ ಮಾಡ್ತಾಯಿದ್ರೆ ಇಲ್ಲಿ ಮಾಡಬೇಡಿ ಅಂತ ಹೇಳ್ತಾರೆ. ಇದರಲ್ಲೇ ಗೊತ್ತಾಗುತ್ತೆ ಇದು ಯಾವ ರೀತಿ ನಡೀತಿದೆ ಇಲ್ಲಿ ಅನ್ನೋದನ್ನು. ಹಾಗಾಗಿ ಬಿಡದಿಯಲ್ಲಿ ಮಾಡಬೇಡಿ ಅಂತಾರೆ, ಇಲ್ಲಾದರೆ ಜಂಗಮಕೋಟೆಯಲ್ಲಿ ಅಕ್ವೈರ್ ಮಾಡಿ ಅಂತ ಹೇಳ್ತೀರಿ. ಯಾವ ನೈತಿಕತೆ ಇದೆ ನಿಮಗೆ, ಸಿದ್ಧಾಂತ ಇದೆ? ನಮ್ಗೆ ಇನ್ನೊಂದು ತಮಗೆ ಕಿವಿ ಮಾತು ಹೇಳ್ತೀನಿ, ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಸಾಹೇಬ್ರೆ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿಮಗೆ 30 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದೆ. ಯಾರ ಸರ್ಕಾರ? ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಅದು ಕೊಟ್ಟಿರೋದ್ರಿಂದನೇ ನೀವು ಮೊನ್ನೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ದೀರಿ, ನಿಜ ಅಲ್ವಾ? ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಇಲ್ವಾ? ನಿಮ್ಗೆ ಯಾವ ನೈತಿಕತೆ ಇದೆ? ನೀವು JDS ಪಕ್ಷಕ್ಕೆ ಯಾವ ಸಿದ್ಧಾಂತದಲ್ಲಿ ನೀವಿದ್ದೀರಿ? ನೀವು JDS ಇದು ಮೊನ್ನೆ 30 ಕೋಟಿ ದುಡ್ಡು ಏನು ನಮ್ಮ ಸರ್ಕಾರ ನಿಮಗೆ ಅನುದಾನ ಕೊಟ್ಟಿದೆ, ಅನುದಾನಕ್ಕೋಸ್ಕರ ನೀವು ಅಲ್ಲೇ ಹೋಗಿ ಓಟ್ ಹಾಕಿ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ನೀವು ಇದು JDSಗೆ ಮೋಸ ಮಾಡಿದಿರಿ. ಇದು ವಿಷಯ, ಇವು ಕ್ರಾಸ್ ವೋಟಿಂಗ್ ವಿಚಾರ ಗೊತ್ತಾಗಬಾರ್ದು ಅಂತೇಳಿ, ಈ ವಿಚಾರ ಎಲ್ಲಿ ಗೊತ್ತಾಗುತ್ತೋ ಅನ್ನೋ ವಿಚಾರ ತಿಳ್ಕೊಂಡು ನೀವು ಕುಮಾರಣ್ಣವ್ರಿಗೆ ಬುಕ್ಕಿಟ್ ಹಿಡಿಯೋ ಕೆಲಸ ಮಾಡ್ತಿದ್ದೀರಿ. ಇದರಲ್ಲಿ ನಿಮ್ಗೆ ಯಾವ ಸಿದ್ಧಾಂತ ಇದೆ? ನಿಮಗೆ JDS ಪಕ್ಷದ ಬಗ್ಗೆ ಯಾವ ನಿಮಗೆ ಸಿದ್ಧಾಂತ ಇದೆ? ಬನ್ನಿ ಸಾಹೇಬ್ರೆ, ರವಿಕುಮಾರ್ ಸಾಹೇಬ್ರಿಗೆ ನಾನು ನೇರವಾಗಿ ಸವಾಲಾಗ್ತಾ ಇದ್ದೀನಿ, ದಯವಿಟ್ಟು ರವಿಕುಮಾರ್ ಸಾಹೇಬ್ರೆ ತಾವು ಬನ್ನಿ. ಎಲ್ಲಿಗೆ ಬರ್ತೀರ ಗೊತ್ತಾ? ನಂದಿ ದೇವಸ್ಥಾನ ಹತ್ರ ನೀವು ಬನ್ನಿ. ನೀವು ಬಂದು, ನಾನು 30 ಕೋಟಿ ಅನುದಾನ ನಾನು ತಗೊಂಡಿಲ್ಲ ಕಾಂಗ್ರೆಸ್ ಸರ್ಕಾರದಿಂದ, ಕಾಂಗ್ರೆಸ್ಗೆ ನಾನು ಕ್ರಾಸ್ ವೋಟ್ ಹಾಕಿಲ್ಲ ಅಂತೇಳಿ ಜನರಿಗೆ ಹೇಳಿ. ಯಾಕೆ ಸ್ವಾಮಿ ಈ ಮರೆಮಚ್ಚ ಅಂತ ಕೆಲಸಗಳು? ನೋಡಿ, ನೀವೇನೋ ಬಿಡಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ನಿಮ್ಗೇನು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಮಗೆ ಗೊತ್ತಿಲ್ಲ. ನೀವು ಕ್ರಾಸ್ ವೋಟ್ ಮಾಡಿರೋದಂತೂ ನಿಜ. ಹೇಳಿ ಸ್ವಾಮಿ, ನೀನು ಮಾಡಿಲ್ಲ ಅಂತಂದರೆ ಬಂದು ನಂದಿ ದೇವಸ್ಥಾನದ ಹತ್ರ ಬಂದು ಪ್ರಮಾಣ ಮಾಡಿ, ನಾನು ಬರ್ತೀನಿ. ಇನ್ನೊಂದು ವಿಚಾರ ಹೇಳ್ತಾರೆ, 28ಕ್ಕೆ ಏನೋ ನಮ್ಮ ಪ್ರದೀಪ್ ಈಶ್ವರಣ್ಣವ್ರ ಬಗ್ಗೆ 28ಕ್ಕೆ ನೀನು ಎಲ್ಲಿ ನಿಲ್ತೀಯ ಹೇಳಪ್ಪ, ಅಲ್ಲಿ ಬಂದು ನಾನು ನಿಲ್ತೀನಿ. ನೀನು ಸೋಲ್ತೀಯಾ ಏನೋ ವಾಚ್ಮ್ಯಾನ್ ಕೆಲಸ ಮಾಡಬೇಕು ನೀನು ಅಂತೇಳಿ ನಮ್ಮ ಶಾಸಕರ ಬಗ್ಗೆ ಅದೊಂದು ಪದ ಬಳಕೆ ಮಾಡಿದ್ದಾರೆ. ಶಾಸಕರೇ, ನಮ್ಮ ಶಾಸಕರು ಯಾಕ್ರಿ ಬೇಕು? ಚಿಕ್ಕಬಳ್ಳಾಪುರ ಜನತೆಗೆ ಸೇವೆ ಮಾಡೋದು ಅಲ್ವ ಕೆಲಸ ಇದೆ ಅವ್ರಿಗೆ.
ನೆಕ್ಸ್ಟು ಅವರೇ ಗೆಲ್ಲೋದು, ನೆಕ್ಸ್ಟು ಮಿನಿಸ್ಟ್ರು ಅವರೇ ಆಗೋದು, ಎಲ್ಲ ಕೆಲಸಗಳು ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶಾಸಕರು ಪ್ರದೀಪ್ ಈಶ್ವರ್ ಸಾಹೇಬರು ಬೇಕಾಗಿಲ್ಲ. ಅವರ ಬೆಂಬಲಿಗ ನಾನು ಇದ್ದೀನಿ. ನೀ 224 ವಿಧಾನಸಭಾ ಕ್ಷೇತ್ರದಲ್ಲಿ ನೀನು ಎಲ್ಲಿ ಹಾಕ್ಸ್ತೀಯ ಬಾಪ ನಾಮಿನೇಷನ್ ಸ್ವಾಮಿ, ನಾನು ಅಲ್ಲಿ ಬಂದು ನಾನು ನಿಲ್ತೀನಿ. ಇದನ್ನು ಚಾಲೆಂಜ್ ನೀನು ಸ್ವೀಕಾರ ಮಾಡಪ್ಪ, ಸ್ವೀಕಾರ ಮಾಡು. ಪ್ರದೀಪ್ ಈಶ್ವರ್ ಸಾಹೇಬರು ಬೇಡವೇ ಬೇಡ. ಅವ್ರ ಬೆಂಬಲಿಗ ನಾನಿದ್ದೀನಿ, ನಾನು ನಿಂತ್ಕೊತೀನಿ. ನೀನು 224 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ಹೇಳ್ತೀಯೋ ನೀನೇ ಫಿಕ್ಸ್ ಮಾಡೋಣ ಆ ಕ್ಷೇತ್ರ ಯಾವುದು ಅಂತೇಳಿ. ನಾನೇ ಬಂದು ನಿಲ್ತೀನಿ, ನೋಡೋಣ ಅವತ್ತು. ಶಾಸಕರ ಬಗ್ಗೆ ಮಾತಾಡುವಾಗ ನೀವು ತಿಳ್ಕೊಂಡು ಮಾತಾಡಿ. ನಾನು ಒಂದೇ ಹೇಳೋದು, ಶಾಸಕ ಪ್ರದೀಪ್ ಈಶ್ವರ್ ಬಗ್ಗೆ ಯಾರೇ ಆಗಲಿ ಟೀಕೆ ಮಾಡಿದ್ರೆ ನಾವಂತೂ ಸಹಿಸೋದಿಲ್ಲ, ನಾವಂತೂ ಸುಮ್ಮನೆ ಇರೋದಿಲ್ಲ. ನಾವೇನು ಕೈ ಕಟ್ಕೊಂಡು ಕೂತಿಲ್ಲ. ಬನ್ನಿ ಟೀಕೆ ಬಗ್ಗೆ ಬೇಕಂತಂದರೆ ಚರ್ಚೆ ಮಾಡೋಣ, ಬನ್ನಿ, ಎಲ್ಲಿ ಬೇಕಾದ್ರೂ ಚರ್ಚೆ ಮಾಡೋಣ. ನಿಮ್ಮ ಅಭಿವೃದ್ಧಿ ಏನು, ನಮ್ಮ ಅಭಿವೃದ್ಧಿ ಏನು ಚರ್ಚೆ ಮಾಡೋಣ ಬನ್ನಿ. ಈಗ ಒಕ್ಕಲಿಗ ಸಮಾಜಕ್ಕೆ ನಿನ್ನ ಕೊಡುಗೆ ಏನು ಬಾಪ ತೋರಿಸ್ಬಾಪ.